ಏನ್ ಮಾಡ್ಬೇಕೀಗ? ನಿಮ್ ಪ್ರಾಜೆಕ್ಟ್ ಬಗ್ಗೆ ಹೇಳ್ರಿ. ಅದು ಬೆಳಗ್ಗೆ ಮುದ್ದೆ ತಿನ್ಕೊಂಡ್ಬಂದ್ಬಿಟ್ಟಿದ್ದೆ, ನಿದ್ದೆ ಬಂದ್ಬಿಡ್ತು. ಹಲೋ ಫ್ರೆಂಡ್ಸ್, ನನ್ನ ಹೆಸರು ನಿತೀಶ್ ಕುಮಾರ್. ನೀವು ನೋಡ್ತಾ ಇದ್ದೀರಾ ಎನ್ನ ಟೆಕ್ ವರ್ಡ್. ಮೇ ಬಿ ನನ್ನ ಹೆಸರು ನಿಮ್ಗೆ ಗೊತ್ತು ಅನ್ಕೊಂತೀನಿ. ಗೊತ್ತಿಲ್ಲ ಅಂದ್ರೆ ಪರಿಚಯ ಮಾಡ್ಕೊಳ್ಳಿ. ಹಾಯ್, ಮೈ ನೇಮ್ ಇಸ್ ನಿತೀಶ್ ಕುಮಾರ್. ಸೊ ಈ ವಿಡಿಯೋದಲ್ಲಿ ನಾವು 2025 ನ ಬಿಗ್ಗೆಸ್ಟ್ ಸೇಲ್ ಅದ ಅಂತ BBD ಸೇಲ್ ಮತ್ತೆ ಅಮೆಝಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ಅಲ್ಲಿ ಸಿಗುವಂತ ದಿ ಬೆಸ್ಟ್ ಫೋನ್ 10,000ದಿಂದ 1 ಲಕ್ಷ ರೂಪಾಯಿ ಒಳಗಡೆ ಇರುವಂತ ಒಂದು 20 ಫೋನ್ಗಳನ್ನಾದ್ರೆ ನಾನು ಲಿಸ್ಟ್ ಮಾಡಿದ್ದೀನಿ. ಅದೆಲ್ಲದ್ರ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಾದ್ರೆ ನೋಡೋಣ. ಇದರಲ್ಲಿ ನಾನು ಪರ್ಸನಲ್ ಆಗಿ ಪಿಕ್ ಮಾಡಿರೋದು ಇವಾಗ ಅಟ್ ಕರೆಂಟ್ ತುಂಬಾ ಪ್ರೈಸ್ ಡ್ರಾಪ್ ಆಗಿರುವಂತ ಫೋನ್ಗಳು, ಮತ್ತೆ ಅದಷ್ಟೇ ಅಲ್ಲದೆ ವ್ಯಾಲ್ಯೂ ಫಾರ್ ಮನಿ ಇರುವಂತ ಫೋನ್ಗಳನ್ನ ಅಷ್ಟೇ ಪಿಕ್ ಮಾಡಿರ್ತೀನಿ. ಮತ್ತೆ ಈ ಸೇಲ್ ಅಲ್ಲಿ ಕೆಲವೊಂದು ಫೋನ್ಸ್ ಗಳನ್ನ ಹಿಡನ್ ಆಗಿ ಇಟ್ಟಿದ್ದಾರೆ. ಸೊ ಹಿಡನ್ ಆಗಿ ಇಟ್ಟಿರೋದು ಕಾರಣ ಏನಂದ್ರೆ ಇದರಲ್ಲಿ ತುಂಬಾ ಜಾಸ್ತಿ ಡಿಸ್ಕೌಂಟ್ ಸಿಗುತ್ತೆ. ಇದನ್ನ ತುಂಬಾ ಜನ ಪರ್ಚೇಸ್ ಮಾಡಿದ್ರೆ ಆಬ್ವಿಯಸ್ಲಿ ಅಮೆಝಾನ್ ಫ್ಲಿಪ್ಕಾರ್ಟ್ ಗೆ ಜಾಸ್ತಿ ಲಾಸ್ ಆಗುತ್ತೆ. ಅದನ್ನು ಸಹ ನಾನು ನಿಮ್ಮ ಮುಂದೆ ಡಿಸ್ಕ್ಲೋಸ್ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷ ನಮಗೆ ಈ ಸೇಲ್ ನೋಡೋದಕ್ಕೆ ಸಿಗುತ್ತೆ, ಬಟ್ ಆದ್ರೆ ಈ ಸರಿ ಸೇಲ್ ನಷ್ಟು ಡಿಸ್ಕೌಂಟ್ಸ್ ಯಾವ್ದ್ರಲ್ಲೂ ನೋಡೋದಕ್ಕೆ ಸಿಕ್ಕಿಲ್ಲ. ಯಾಕಂದ್ರೆ ಈ ಸರಿ ಐಫೋನ್ 16 ನಮ್ಗೆ ಆಲ್ಮೋಸ್ಟ್ 74,000 75,000 ಇದ್ದಿದ್ದಂತ ಐಫೋನ್ಗಳು ನಮ್ಗೆ ಇವಾಗ 50,000 ಒಳಗಡೆ ಬರುವಂತ ಫೋನ್ಸ್ ಆಗಿದಾವೆ. ಯಾಕೆ ರೀಸನ್ ಅಂದ್ರೆ ಐಫೋನ್ 17 ರೀಸೆಂಟ್ ಆಗಿ ಲಾಂಚ್ ಆಗಿದ್ದ ಕಾರಣ. ಸೊ ಈ ಸೇಲ್ ಅಲ್ಲಿ ನಮಗೆ ಐಫೋನ್ 16 Pro ಬಂದ್ಬಿಟ್ಟು 70,000 ಗೆ ಸಿಗ್ತಾ ಇದೆ. ಅದಷ್ಟೇ ಅಲ್ಲದೆ 16 Pro Max ನಮಗೆ 90,000 ರೂಪಾಯಿ ಒಳಗಡೆ ಸಿಗುತ್ತೆ. ಅದಷ್ಟೇ ಅಲ್ಲ, ಇನ್ನು ನಮ್ಮ ಬಜೆಟ್ ಕಮ್ಮಿ ಇದೆ ಅನ್ನೋರಿಗೆ ಐಫೋನ್ 15 ಅಂಡ್ 16 ಕೂಡ ತುಂಬಾ ಬೆಸ್ಟ್ ಪ್ರೈಸ್ ಗಾದ್ರೆ ಸಿಗ್ತಾ ಇದೆ. ಇದ್ರಲ್ಲಿ ಬಂದ್ಬಿಟ್ಟು ನಮಗೆ 45,000 ಗೆಲ್ಲ ಐಫೋನ್ 15 ನೋಡೋದಕ್ಕೆ ಸಿಗುತ್ತೆ. ನೀವು ಐಫೋನ್ 14 ಕತೆ ನೋಡೋದಾದ್ರೆ 40,000 ಒಳಗಡೆ ನಮಗೆ ಈ ಫೋನ್ ನೋಡೋದಕ್ಕೆ ಸಿಗುತ್ತೆ. ನೀವೇನಾದ್ರೂ ಆಂಡ್ರಾಯ್ಡ್ ಇಂದ iOS ಗೆ ಅಪ್ಗ್ರೇಡ್ ಆಗ್ಬೇಕು ಅಂದ್ರೆ ಇದು ರೈಟ್ ಟೈಮ್ ಅಂತ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಾಗರು ನಮ್ಗೆ ಐಫೋನ್ ಸೆಟ್ ಆಗಲ್ಲ, ನಮ್ಗೆ ಆಂಡ್ರಾಯ್ಡೇ ಬೇಕು ಅನ್ನೋರ್ಗಾದ್ರೆ ನಾನು ಸ್ವಲ್ಪ ಫೋನ್ಗಳನ್ನ ಪಿಕ್ ಮಾಡಿದ್ದೀನಿ. ಇದ್ರಲ್ಲಿ ಬಂದ್ಬಿಟ್ಟು ಗೇಮ್ ಚೇಂಜರ್ ಗ್ಯಾಲಕ್ಸಿ S24 ಸ್ನ್ಯಾಪ್ ಡ್ರ್ಯಾಗನ್ ಚಿಪ್ ಜೊತೆಗೆ ಬರುವಂತ ಈ ಫೋನು ನಮ್ಗೆ ಜಸ್ಟ್ 39,000 ಒಳಗಡೆ ಈ ಫೋನ್ ನೋಡೋದಕ್ಕೆ ಸಿಗುತ್ತೆ. ಇದು ಬಂದ್ಬಿಟ್ಟು ಆಂಡ್ರಾಯ್ಡ್ ಅಲ್ಲೇ ಫ್ಲಾಗ್ಶಿಪ್ ಫೋನ್ ಅಂತ ಹೇಳ್ಬೋದು. S24 ಅಲ್ಟ್ರಾ ಬಂದ್ಬಿಟ್ಟು ನಮ್ಗೆ 70,000 ಗಿಂತ ಬಿಲೋಗ್ ಸಿಗುತ್ತೆ ಗುರು. ಮತ್ತೆ S24 FE ಕೂಡ ನಮ್ಗೆ 30,000 ನ ಒಳಗಡೆ ನೋಡೋದಕ್ಕೆ ಸಿಗುತ್ತೆ. ಇಷ್ಟು ಕಮ್ಮಿಗೆ ಎಲ್ಲಿ ಸಿಗುತ್ತೆ ಅಂತ ನಿಮ್ಗೆ ಡೌಟ್ ಆಗ್ತಾ ಇರಬಹುದು. ನಾನು ಏನೇನೆಲ್ಲ ಫೋನ್ಸ್ ಹೇಳ್ತಾ ಇದ್ದೀನಿ, ಇಲ್ಲಿ ಕೆಳಗಡೆ ಒಂದು ವ್ಯೂ ಪ್ರಾಡಕ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸೀದಾ ಫ್ಲಿಪ್ಕಾರ್ಟ್ ಗೆ ರಿಡೈರೆಕ್ಟ್ ಆಗ್ತೀರಾ. ಅಲ್ಲಿ ನಿಮ್ಗೆ ಆಫರ್ಸ್ ಎಲ್ಲ ನೋಡೋಕೆ ಸಿಗುತ್ತೆ. ಇದಕ್ಕಿಂತ ಇನ್ನೂ ಹೆಚ್ಚು ಆಫರ್ಸ್ ನ ನೀವು ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಮತ್ತೆ ಹೋಮ್ ಅಪ್ಲಯನ್ಸಸ್, ಮೊಬೈಲ್, ಇಯರ್ಬಡ್ಸ್, ಪವರ್ ಬ್ಯಾಂಕ್ಸ್ ಇದ್ರ ಬಗ್ಗೆ ಎಲ್ಲ ನೋಡ್ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೀದಾ ನಮ್ಮ ವೆಬ್ಸೈಟ್ ಗೆ ಬರ್ತೀರಾ. ಇಲ್ಲಿ ನಮ್ಮ ವಾಟ್ಸ್ಆಪ್ ಅಂಡ್ ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಕೊಟ್ಟಿರ್ತೀನಿ. ಅಷ್ಟು ತಲೆನೋ ಬೇಡ ಅಂದ್ರೆ ಇಲ್ಲಿರೋ QR ನ ಸ್ಕ್ಯಾನ್ ಮಾಡಿ ನೀವು ನಮ್ಮ ವಾಟ್ಸ್ಆಪ್ ಅಂಡ್ ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ನ್ ಆಗ್ಬೋದು. ಇಲ್ಲಿ ನಾನು ಪ್ರತಿಯೊಂದು ಕ್ಯಾಟಗರಿಯ ಪ್ರತಿಯೊಂದು ಪ್ರಾಡಕ್ಟ್ ನ ಲಿಸ್ಟ್ ಮಾಡಿ ಇಟ್ಟಿರ್ತೀನಿ. ಈ ಲಿಸ್ಟ್ ಇಂದ ನೀವು ಏನೇನ್ ಬೇಕು ಎಲ್ಲದನ್ನು ಬೇಗ ಆಕ್ಸೆಸ್ ಮಾಡಬಹುದು. ಅದಷ್ಟೇ ಅಲ್ಲದೆ ನಿಮ್ಗೋಸ್ಕರ ಒಂದು ಡೆಡಿಕೇಟೆಡ್ ಲ್ಯಾಪ್ಟಾಪ್ ವಿಡಿಯೋ ಮಾಡಬೇಕು ಅನ್ಕೊಂಡಿದ್ದೀನಿ. ಸೊ ಲ್ಯಾಪ್ಟಾಪ್ ವಿಡಿಯೋ ನಿಮ್ಗೆ ನಾಳೆ ನೋಡೋಕೆ ಸಿಗುತ್ತೆ. ನಾಳೆವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ಸೊ ಸ್ಯಾಮ್ಸಂಗ್ ಅಲ್ಲೇ ಇನ್ನೂ 2 ಬಜೆಟ್ ಫೋನ್ಗಳನ್ನಾದ್ರೆ ಪಿಕ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ನಮಗೆ ಅಂಡರ್ 25,000 ಬರುವಂತ ಫೋನ್ಸ್ ಇದಾಗಿದ್ದು. ಇದರಲ್ಲಿ ನಮಗೆ A55 ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ಇದು ಬಂದ್ಬಿಟ್ಟು ನಮ್ 25,000 26,000 ರೇಂಜ್ ಇರುವಂತ ಫೋನ್ ನಮ್ಗೆ ಇವಾಗ 23,000 ಗಿಂತ ಕಡಿಮೆ ಸಿಗುತ್ತೆ. ಅಷ್ಟೇ ಅಲ್ಲ ಗುರು, ಆಂಡ್ರಾಯ್ಡ್ ಅಲ್ಲಿ ನಮ್ಗೆ ಇನ್ನೂ ತುಂಬಾ ಆಪ್ಷನ್ಸ್ ಇದೆ. ನಮಗೆ ನೆಕ್ಸ್ಟ್ ಬಂದ್ಬಿಟ್ಟು ಪಿಕ್ಸೆಲ್ ಸೀರೀಸ್ ನೋಡೋದಕ್ಕೆ ಸಿಗುತ್ತೆ. ಪಿಕ್ಸೆಲ್ 9 ಬಂದ್ಬಿಟ್ಟು ನಮಗೆ 35,000 ಒಳಗಡೆ ನೋಡೋದಕ್ಕೆ ಸಿಗುತ್ತೆ. ಪಿಕ್ಸೆಲ್ 10 ಬಂದ್ಬಿಟ್ಟು 67,000 ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅದಷ್ಟೇ ಅಲ್ಲದೆ ಪಿಕ್ಸೆಲ್ 10 ನೀವು ಮಸ್ಟ್ ತಗೊಬೇಕು ಅನ್ನೋದಕ್ಕೆ ಒಂದು ರೀಸನ್ ಬಂದ್ಬಿಟ್ಟು ಯಾವುದೇ ಹೀಟಿಂಗ್ ಇಶ್ಯೂ ಇಲ್ಲ, ಇದರಲ್ಲಿ ಕನೆಕ್ಟಿವಿಟಿ ಇಶ್ಯೂನೇ ಇಲ್ಲ ಅಂತ ಹೇಳ್ಬೋದು ಗುರು. ಸೊ ಅದಕ್ಕೋಸ್ಕರ ನೀವು ಪಿಕ್ಸೆಲ್ ನ ಪಿಕ್ ಮಾಡಬಹುದು. ಸ್ಯಾಮ್ಸಂಗ್ ಒಂದ್ ಕಡೆ ತುಂಬಾ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇದ್ರೂ ಸಹ ನೀವು ಪಿಕ್ಸೆಲ್ ಕಡೆಗೆ ಒಂದು ಲುಕ್ ಹಾಕೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ನನ್ನ ಪರ್ಸನಲ್ ಒಪಿನಿಯನ್. ನೆಕ್ಸ್ಟ್ ಫೋನ್ಸ್ ಬಂದ್ಬಿಟ್ಟು ನಮಗೆ OnePlus Nothing Moto ಕಡೆಯಿಂದ ನೋಡಬಹುದಾಗಿದೆ. ಸೊ OnePlus ಅಲ್ಲಿ 13 ಸೀರೀಸ್ ನಾನು ರೆಕಮೆಂಡ್ ಮಾಡ್ತೀನಿ. OnePlus 13 ಬಂದ್ಬಿಟ್ಟು ನಮಗೆ 57,000 ಗೆ ನೋಡೋದಕ್ಕೆ ಸಿಗುತ್ತೆ. ಅದೇ ರೀತಿ OnePlus 13S ಬಂದ್ಬಿಟ್ಟು 50,000 ಗಿಂತ ಕಮ್ಮಿ ನೋಡೋದಕ್ಕೆ ಸಿಗುತ್ತೆ. 13S ಯಾವುದಕ್ಕೂ ಕಮ್ಮಿ ಇಲ್ಲ ಗುರು. ಇಟ್ಸ್ ಅ ಫ್ಲಾಗ್ಶಿಪ್ ಕಿಲ್ಲರ್ ಫೋನ್ ಅಂತಾನೆ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾನು ಈ 2 ಫೋನ್ ಆದ್ರೆ ಪಿಕ್ ಮಾಡಿದ್ದೀನಿ. ಎಂಟರ್ 2025 ಅಲ್ಲಿ ದಿ ವೇಸ್ಟ್ ಲಾಂಚ್ ಅಂತ ಡಿಸೈಡ್ ಮಾಡಿದ್ ಬಂದ್ಬಿಟ್ಟು Nothing Phone 3. ಇದು ಬಂದ್ಬಿಟ್ಟು ನಮಗೆ 80,000 ರೂಪಾಯಿಗೆ ಲಾಂಚ್ ಮಾಡಿದಂತ ಫೋನು 60,000 ಇವಾಗ ನೋಡೋದಕ್ಕೆ ಸಿಗ್ತಾ ಇದೆ. ಐ ಮೀನ್ 59,000. ಅದರಲ್ಲಿ ನೀವೇನಾದ್ರೂ ಸ್ವಲ್ಪ ಎಕ್ಸ್ಚೇಂಜ್ ನ ಆಡ್ ಮಾಡಿದ್ರೆ, ಹಳೆ ಫೋನ್ ಏನಾದ್ರು ಎಕ್ಸ್ಚೇಂಜ್ ಮಾಡಿದ್ರೆ ನಿಮ್ಗೆ ಇದು 34,000 ಗೆ ಸಿಗುವಂತ ಚಾನ್ಸಸ್ ಇದೆ. 34,000 ಗೆ ಇದು ಬೆಸ್ಟ್ ಫೋನ್ ಅಂತ ಹೇಳ್ಬೋದು. ಆಕ್ಚುಲಿ ಯಾವ್ದಾದ್ರು ಬೇರೆ ಫೋನ್ಗಳ ಮೇಲೆ ನಿಮ್ಗೆ ಎಕ್ಸ್ಚೇಂಜ್ ವ್ಯಾಲ್ಯೂ ಇಷ್ಟು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ನೀವು ಚೆನ್ನಾಗಿ ಯೂಸ್ ಮಾಡ್ತಾರೋ ಫೋನ್ಗಳನ್ನ ಎಕ್ಸ್ಚೇಂಜ್ ಮಾಡೋದಕ್ಕೆ ಹೋಗ್ಬಿಟ್ಟು. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು ನಾನು ನಿಮ್ಗೆ ತುಂಬಾ ರೆಕಮೆಂಡ್ ಮಾಡೋದು Moto Edge 60 Fusion. ಇದು
ಬಂದ್ಬಿಟ್ಟು ನಮಗೆ 20,000ಗಿಂತ ಕಮ್ಮಿ ನೋಡೋದಕ್ಕೆ ಸಿಗುತ್ತೆ. ಅದಷ್ಟೇ ಅಲ್ಲದೆ G96 ಕೂಡ ನಮಗೆ 15,000ಗಿಂತ ಕಡಿಮೆಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಮೋಸ್ಟ್ ರೆಕಮೆಂಡೆಡ್ ಫೋನ್ ಬಂದ್ಬಿಟ್ಟು ಮೋಟೋದಲ್ಲಿ ಮೋಟೋ Edge 60 Pro. ಈ ಫೋನ್ ಬಂದ್ಬಿಟ್ಟು ನಮಗೆ ಅರೌಂಡ್ 25 ಒಳಗಡೆ ಬಂದ್ರೆ ಬೆಸ್ಟ್ ಫೋನ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಅಟ್ ಕರೆಂಟ್ ಪ್ರೈಸ್ ಅಲ್ಲಿ ನಮಗೆ 27,000 to 29,000 ನೋಡೋದಕ್ಕೆ ಸಿಗುತ್ತೆ. ಬಟ್ ಆದ್ರೆ ನಾನು ಹೈಲಿ ಏನ್ ಹೇಳ್ತೀನಿ ಅಂದ್ರೆ 25,526 ವರೆಗೂ ಹೋದ್ರೂ ತಗೊಂಡ್ಬಿಡಿ ಅಂತ ಹೇಳ್ತೀನಿ. ಸೊ ಯಾಕಂದ್ರೆ ಇಷ್ಟೊಳ್ಳೆ ಫೋನ್ ಇಷ್ಟು ಕಮ್ಮಿಗೆ ಸಿಕ್ಕಿದ್ರೆ ಬಿಡಬಾರ್ದು. ನೆಕ್ಸ್ಟ್ ಕ್ಯಾಟಗರಿಯಲ್ಲಿ ಬಂದ್ಬಿಟ್ಟು ನಾನು ಪೋಕೋ, ರೆಡ್ಮಿ, ಶೌಮಿ, ರಿಯಲ್ಮಿ ಇಷ್ಟು ಫೋನ್ಗಳನ್ನಾದ್ರೆ ಪ್ಯಾಕ್ ಮಾಡಿದ್ದೀನಿ. ಇದರಲ್ಲಿ ನನ್ನ ಪರ್ಸನಲ್ ಫೋನ್ ಬಂದ್ಬಿಟ್ಟು ಪೋಕೋ X7 Pro. ಇದು ಬಂದ್ಬಿಟ್ಟು ನಮಗೆ ಅಂಡರ್ 20,000 ಈ ಸೇಲಲ್ಲೇ ನೋಡ್ಕೆ ಸಿಗುತ್ತೆ. ಅದಷ್ಟೇ ಅಲ್ಲದೆ M7 Plus ನಮಗೆ 11,000 ರೂಪಾಯಿಗೆ ಸಿಕ್ಕಿದ್ರೆ ಬೆಸ್ಟ್ ಡೀಲ್ ಅಂತ ಹೇಳ್ಬೋದು ಗುರು. ಅದಷ್ಟೇ ಅಲ್ಲದೆ ಶೌಮಿ 15 ಬಂದ್ಬಿಟ್ಟು ನಮಗೆ 60,000ಗಿಂತ ಕಮ್ಮಿ ನೋಡೋದಕ್ಕೆ ಸಿಗುತ್ತೆ ಗುರು. ದಿ ಬೆಸ್ಟ್ ಫೋನು, ಯಾಕಂದ್ರೆ ಇದರಲ್ಲಿ ಲೈಕಾ ಕ್ಯಾಮ್ರಾ ಸಿಸ್ಟಮ್ನ ಆದ್ರೆ ಯೂಸ್ ಮಾಡಿರ್ತಾರೆ. ರಿಯಲ್ಮಿಯಲ್ಲಿ ಪಿಕ್ ಮಾಡಿರುವಂಥ ಫೋನ್ಗಳು ಬಂದ್ಬಿಟ್ಟು P4 ಬಂದ್ಬಿಟ್ಟು 15,000 ರೂಪಾಯಿ ಒಳಗಡೆ ನೋಡೋದಕ್ಕೆ ಸಿಗುತ್ತೆ. P4 Pro ಬಂದ್ಬಿಟ್ಟು ನಮಗೆ 19,900 ರೂಪಾಯಿ ಒಳಗಡೆ ನೋಡೋದಕ್ಕೆ ಸಿಗುತ್ತೆ. GT7 Pro ರಿಯಲ್ಮಿಯಲ್ಲಿ ಒಂದು ಟಾಪ್ ಆಫ್ ದಿ ಲೈನ್ ಫೋನ್ಸ್ ಅಂತ ಇದನ್ನ ಹೇಳ್ಬೋದು. GT7 Pro ಬಂದ್ಬಿಟ್ಟು ನಮಗೆ ಶಾಕಿಂಗ್ ಅಂತ ಹೇಳ್ಬೋದು. ಈ ಪ್ರೈಸ್ 44,999 ಒಳಗಡೆ ಬರೋ ಚಾನ್ಸಸ್ ತುಂಬಾ ಇದೆ ಗುರು. ಅದಷ್ಟೇ ಅಲ್ಲದೆ ನಮಗೆ ದಿ ಬೆಸ್ಟ್ ಕ್ಯಾಮ್ರಾ ಫೋನ್ಸ್ ಅಂತ ಈ ವರ್ಷದಲ್ಲಿ ಹೆಸರುಗಳು ತಗೊಂಡಿರುವಂತ ಎರಡು ಫೋನ್ಗಳು ಐಕೋ ಅಂಡ್ ವಿವೋ. ಎರಡು ಫೋನ್ಗಳು ಅಣ್ಣ ತಮ್ಮಂದ್ರಿದ್ದಂಗೆ. ಸೊ ಎರಡು ಫೋನ್ಗಳಲ್ಲಿ ನಾನು ಒಂದೊಂದು ಫೋನ್ ಆದ್ರೆ ಪಿಕ್ ಮಾಡಿದ್ದೀನಿ. ಐಕೋ ಬಂದ್ಬಿಟ್ಟು ಐಕೋ 13 ನಮಗೆ ಅಂಡರ್ 50,000 ನೋಡೋದಕ್ಕೆ ಸಿಗುತ್ತೆ. ಅದಷ್ಟೇ ಅಲ್ಲದೆ ನಿಯೋ 10 ಬಂದ್ಬಿಟ್ಟು 256GB 29,000 ಒಳಗಡೆ ಸಿಕ್ಕಿದ್ರೆ ಬೆಸ್ಟ್ ಚಾಯ್ಸ್ ಆಗಿರುತ್ತೆ. ಯಾಕಂದ್ರೆ ನಮ್ಗೆ ಈ ಫೋನ್ಗಳು ಬಂದ್ಬಿಟ್ಟು ಕಂಪ್ಲೀಟ್ಲಿ ಕ್ಯಾಮ್ರಾ ಮೇಲೆ ಫೋಕಸ್ ಮಾಡಿ ಬಿಲ್ಡ್ ಮಾಡಿರುವಂತ ಫೋನ್ಗಳು ಇದಾಗಿರುತ್ತೆ. ಅದಷ್ಟೇ ಅಲ್ಲದೆ ವಿವೋದಲ್ಲಿ ಬಂದ್ಬಿಟ್ಟು T4, T4X ಮತ್ತೆ X200 Pro ಈ ಮೂರು ಫೋನ್ಗಳಲ್ಲಿ ಬೆಸ್ಟ್ ಡೀಲ್ ನಾನು ಇಲ್ಲಿ ಪಿನ್ ಮಾಡಿರ್ತೀನಿ, ಅದನ್ನ ಚೆಕ್ ಮಾಡಿ. ಬಟ್ ಇವಾಗ ಅಕ್ಯುರೇಟ್ ಪ್ರೈಸ್ ಅಂತೂ ಗೊತ್ತಿಲ್ಲ, ಯಾಕಂದ್ರೆ T4X ನ ಮೇ ಬಿ ತುಂಬಾ ಕಮ್ಮಿಗೂ ಬಿಡ್ಬೋದು, ಇಲ್ಲಾಂದ್ರೆ ಇದ್ರಲ್ಲಿ ಯಾವುದೇ ರೀತಿ ಆಫರ್ಸ್ ಇಡ್ದೇನೂ ಬಿಡ್ಬೋದು. ಮತ್ತೆ X200 Pro ಅಲ್ಲಿ ಮಾತ್ರ ಖಂಡಿತ 20,000 ರೂಪಾಯಿವರೆಗೂ ಕಮ್ಮಿ ಆಗೋ ಚಾನ್ಸಸ್ ಇದೆ. ಈ ಸೇಲ್ ಅಲ್ಲಿ ಸ್ವಲ್ಪ ಫ್ಲಿಪ್ಕಾರ್ಟ್ ಅವರು ನಕಲ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪ್ಲಸ್ ಮೆಂಬರ್ಸ್ಗೆ 24 ಅವರ್ಸ್ ಮುಂಚೆನೆ ನಮಗೆ ಇದನ್ನ ಲೈವ್ ಮಾಡ್ತಾ ಇದ್ದಾರೆ. 24 ಅವರ್ಸ್ ಮುಂಚೆ ನಮಗೆ ಪ್ಲಸ್ ಮೆಂಬರ್ಸ್ ಅಂಡ್ ಬ್ಲಾಕ್ ಮೆಂಬರ್ಸ್ಗೆ ಲೈವ್ ಮಾಡ್ತಾ ಇರೋದು ತುಂಬಾ ಒಳ್ಳೆ ವಿಚಾರ. ಅದಷ್ಟೇ ಅಲ್ಲದೆ 22ನೇ ತಾರೀಕು ನೈಟ್ ನಮ್ಗೆ ಇನ್ನೊಂದು ಪ್ರಾಬ್ಲಮ್ ಆದ್ರೆ ಮಾಡ್ತಾರೆ. ಫ್ಲಿಪ್ಕಾರ್ಟ್ ಅಲ್ಲಿ ನಾವು ಪ್ಲಸ್ ಮೆಂಬರ್ಸ್ ಆಗಿದ್ರೆ ಏನನ್ನಾದ್ರೂ ನಾವು ನೋಡಿ ನನಗೆ ಈ ಪ್ರೈಸ್ಗಾದ್ರೆ ಓಕೆ ಅಂತ ಲಾಕ್ ಮಾಡಿ ಇದಕ್ಕೊಂದಷ್ಟು ಅಮೌಂಟ್ ನ ಪೇ ಮಾಡಿ ಲಾಕ್ ಮಾಡಿ ಇಟ್ಟಿದ್ರೆ ಇನ್ ಕೇಸ್ ಆ ಪ್ರೈಸಿಗೆ ಅವ್ರಿಗೆ ವರ್ಕೌಟ್ ಆಗಿ ಇಲ್ಲ ಡಿಮ್ಯಾಂಡ್ ಕಮ್ಮಿ ಇದ್ದು ಅಲ್ಲಿಗೆ ಸ್ಟಾಕ್ ಕ್ಲಿಯರ್ ಆದ್ರೆ ಸುಮ್ಮನೆ ಆಗ್ತಾರೆ ಗುರು. ಇನ್ ಕೇಸ್ ಡಿಮ್ಯಾಂಡ್ ಏನಾದ್ರು ಹೈ ಇದ್ರೆ ನೀವೇನ್ ಫೋನ್ ನ ಲಾಕ್ ಮಾಡಿರ್ತೀರೋ ಔಟ್ ಆಫ್ ಸ್ಟಾಕ್ ಎನಿಥಿಂಗ್ ಏನಾದ್ರೂ ಒಂದು ರೀಸನ್ ಹೇಳಿ ಆರ್ಡರ್ನ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಸೊ ಇದೊಂದು ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ ನಮಗೆ ಅಮೆಝಾನ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಅಮೆಝಾನ್ ಅಲ್ಲಿ ಆತರ ಯಾವುದು ತಲೆನೋವಿಲ್ಲ. ನಿಮ್ಮ ಹತ್ರ ಏನಾದ್ರು ICICI SBI ನ ಕ್ರೆಡಿಟ್ ಕಾರ್ಡ್ ಏನಾದ್ರು ಇದ್ರೆ SBI ಮೈನ್ ಈ ಸರಿ ಕೊಲಾಬ್ ಮಾಡ್ತಾ ಇರೋದು. ಲಾಸ್ಟ್ ಟೈಮ್ ICICI ಅಂಡ್ SBI ಎರಡರಲ್ಲೂ ಮಾಡಿದ್ರು. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ SBI ಕ್ರೆಡಿಟ್ ಕಾರ್ಡ್ ಇದ್ರೆ ಇನ್ನೂ ಒಳ್ಳೇದು. ಏನೇ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿ ನಮ್ಮ ಅಮೆಝಾನ್ ಅಲ್ಲಿ ಫ್ಲಾಟ್ 10% ಡಿಸ್ಕೌಂಟ್ ಆದ್ರೆ ನಿಮ್ಗೆ ಇದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಫ್ಲಿಪ್ಕಾರ್ಟ್ ಅಲ್ಲಿ ನಮ್ಗೇನು ಪ್ರಾಬ್ಲಮ್ ಇಲ್ಲ ಗುರು. ಫ್ಲಿಪ್ಕಾರ್ಟ್ ಅಲ್ಲಿ ನಮ್ಮ ಹತ್ರ ಏನಾದ್ರು ಆಕ್ಸಿಸ್ ಬ್ಯಾಂಕ್ ನ ಕ್ರೆಡಿಟ್ ಕಾರ್ಡ್ ಇದ್ರೆ ಫ್ಲಾಟ್ 5% ಡಿಸ್ಕೌಂಟ್ ಎನಿ ಪ್ರಾಡಕ್ಟ್ ಮೇಲೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನಿಮ್ಗೆ ಏನಾದ್ರು ಕ್ರೆಡಿಟ್ ಕಾರ್ಡ್ ಇಲ್ಲ ಅಂದ್ರೆ ಇದರಲ್ಲಿ SBI ಇರಬೇಕು ICICI ಇರಬೇಕು ಅನ್ನೋದೇನು ಇಲ್ಲ. ಬೇರೆ ಕ್ರೆಡಿಟ್ ಕಾರ್ಡ್ಗಳ ಮೇಲೆ ಕೂಡ ನಮ್ಗೆ ಇದ್ರಲ್ಲಿ ಆಫರ್ ನೋಡೋದಕ್ಕೆ ಸಿಗುತ್ತೆ. ಲೈಕ್ HDFC ಆಗಿರ್ಬೋದು, AU ಕಾರ್ಡ್ ಆಗಿರ್ಬೋದು, ಮತ್ತೆ ಆಕ್ಸಿಸ್ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಹೇಳಿದೆ ಕೆಲವೊಂದು ಪ್ರಾಡಕ್ಟ್ಸ್ ಮೇಲೆ ನಮ್ಗೆ ಅಮೆಝಾನ್ ಅಲ್ಲೂ ಇದು ಅಪ್ಲೈ ಆಗುತ್ತೆ. SBI ಮತ್ತೆ ICICI ಬಂದ್ಬಿಟ್ಟು ಬರೀ ಅಮೆಝಾನ್ ಅಲ್ಲ ಫ್ಲಿಪ್ಕಾರ್ಟ್ ಅಲ್ಲೂ ಸಹ ನಮ್ಗಿದು ಆಫರ್ಸ್ ಅಪ್ಲೈ ಆಗುತ್ತೆ. ಸೊ ಇಷ್ಟು ಚೀಟ್ ಕೋಡ್ಸ್ನ ಆದ್ರೆ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಈ ಎಲ್ಲ ಇನ್ಫಾರ್ಮೇಷನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಂತ ಈ ಸೇಲಲ್ಲಿ ನೀವು ಒಂದು ಬೆಸ್ಟ್ ಡಿಸ್ಕೌಂಟ್ ಜೊತೆಗೆ ಲೂಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಮ್ಮ ಕೆಲಸ ಅಷ್ಟೇ ಗುರು, ನಿಮ್ಗೆ ಜನಕ್ಕೆ ಒಳ್ಳೇದು ಮಾಡೋದು ಅನ್ನೋದು. ಸೊ ಒಳ್ಳೇದು ಅನ್ನೋದಕ್ಕಿಂತ ಹೆಲ್ಪ್ ಮಾಡೋದು ಅನ್ನೋದು. ಹೆಲ್ಪ್ ಅಂದ್ರೆ ಒಬ್ರ ಕೈಯಿಂದ ಒಬ್ರಿಗೆ ಏನಾದ್ರು ಕೊಟ್ರೆ ಮಾತ್ರ ಹೆಲ್ಪ್ ಅಲ್ಲ. ಈ ತರದ ಚೀಟ್ ಕೋಡ್ಸ್ ಈ ತರದ ಏನಾದ್ರು ಇನ್ಸೈಡ್ ಇನ್ಫಾರ್ಮೇಶನ್ಸ್ ಇದ್ರೆ ಅದನ್ನ ನಮ್ಮ ಫ್ಯಾಮಿಲಿ ಅಂತ ಅನಿಸ್ಕೊಂಡ್ರೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು ಕೂಡ ಒಂದು ಹೆಲ್ಪೇ ಆಗುತ್ತೆ. ಹೆಲ್ಪ್ ಅನ್ನೋದಕ್ಕಿಂತ ಇಟ್ಸ್ ಮೈ ಡ್ಯೂಟಿ ಅಂಡ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ಸೊ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಫೋನ್ ನ ತಗೊಬೇಕು ಅಂತ ಕಾಯ್ತಾ ಇರೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಇನ್ನೊಂದು ಅಭಯ ಹಸ್ತದಿಂದ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಆದರೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.